ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? 4 ದಿನಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವು ವೆಜ್ ರೆಸಿಪೀಸ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಬೆಳಿಗ್ಗೆ ಚಪಾತಿ ಎಲ್ಲ ಮಾಡುವಾಗ ಕೂಡ ಸೈಡ್ ಡಿಶ್ ಆಗಿ ಕೂಡ ಆಗುತ್ತೆ, ನಿಮ್ಮ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ, ಹಾಗೂ ನಿಮ್ಮ ಲಂಚ್ ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಫಸ್ಟಿಗೆ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಅಂತೂ ನನ್ನ ಫೇವ್ರೆಟ್. ಅದರಲ್ಲಿ ಈ ರೀತಿ ಮಾಡಿದ್ರಂತೂ ನನಗೆ ತುಂಬ ಇಷ್ಟ. ನನಗೆಲ್ಲ ನನ್ನ ಮನೆಯಲ್ಲಿ ಎಲ್ಲರಿಗೂ ಕೂಡ ಸಿಂಪಲ್ ರೆಸಿಪಿ, ಹಾಗಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕಿದನ್ನು. ಇದಕ್ಕೆ ಕಡಲೆ ಹಿಟ್ಟು ಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೋಡಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಹಾಗೊಂದು 3/4 kg ಬೆಂಡೆ ತೊಗೊಂಡು ಅದನ್ನು ಈ ರೀತಿ ಕಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ಚಿಲ್ಲಿ ಪೌಡರು, ಅರಶಿನ ಪೌಡರು, ಜೀರಾ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಖಾರಕ್ಕನುಗುಣವಾಗಿ ಹಾಕಿ. ಕೆಲವರು ಖಾರ ಜಾಸ್ತಿ ತಿಂತಾರೆ, ಕಮ್ಮಿ ತಿಂತಾರೆ, ಆ ಪ್ರಮಾಣದಲ್ಲಿ ನೀವು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಹಾಗೂ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. 1 ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕಿದರೆ ಸಾಕು. ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆಯೇ ಬಿಡಿ. ಚೆನ್ನಾಗಿ ಉಪ್ಪೆಲ್ಲ ಸ್ವಲ್ಪ ಬೆಂಡೆಗೆಲ್ಲ ಎಳೀಲಿ, ಆಮೇಲೆ ಚೆನ್ನಾಗಾಗುತ್ತೆ. ಇದಕ್ಕೆ ಬೇಕಿದ್ರೆ ಚಾಟ್ ಮಸಾಲ ಕೂಡ ನೀವು ಸೇರಿಸ್ಬೋದು. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಒಂದು 10 ನಿಮಿಷ ನಂತರ ಅದಕ್ಕೆ ಸ್ವಲ್ಪ ಜೀರಾ ಹಾಗೂ ಇಂಗು ಹಾಗೂ ಬಡಿಶೇಪ್, ಆ 3 ಕೂಡ ಸ್ವಲ್ಪನೇ ಹಾಕಿದ್ದೀನಿ. ಅದರೊಂದಿಗೆ ಕಸೂರಿ ಮೇಥಿ ಕೂಡ ಹಾಕೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಬೆಂಡೆಕಾಯಿ ಇರುತ್ತೆ ನೋಡಿ, ಅದನ್ನು ಹಾಕಿ ಈ ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕೆ. ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸಲಿಕ್ಕಿಲ್ಲ, ಸರಿಯಾಗಿ ಇದು ಫ್ರೈ ಆಗಬೇಕು. ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಹೋಗಿ. ನೋಡಿ ಯಾವ ರೀತಿ ಎಣ್ಣೆ ಮೇಲೆ ಬಿಟ್ಟು ಫ್ರೈ ಆಗ್ತಾ ಉಂಟು, ನೋಡ್ಬೋದು. ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಬೇಸನನ್ನು ಸೇರಿಸೋಣ. ಸ್ವಲ್ಪನೇ ಬೇಸನ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಬೇಸನ್ ಫ್ರೈ ಮಾಡುವಾಗ ಒಮ್ಮೆಲೆ ಗೆಡ್ಡೆ ಆಗಿ ಬಂದರೆ ಸ್ವಲ್ಪ ಸೋಸಿ ನೀವು ತೆಗಿಬೋದು. ಅದನ್ನು ಸಾನಿಸಿ ತೆಗಿತಾರೆ ನೋಡಿ, ಆ ರೀತಿ. ಓಕೆ, ಇವಾಗ ಬೇಸನ್ ಹಾಕಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ರಿಂದ 2 ನಿಮಿಷ. ಆಮೇಲೆ ಸ್ವಲ್ಪ ಇದಕ್ಕೆ ಲಿಂಬೆ ರಸವನ್ನು ಹಾಕಿ ಹಾಗೂ ಮಿಕ್ಸ್ ಮಾಡಿ 1 ರಿಂದ 2 ನಿಮಿಷ ಹಾಗೆಯೇ ಬಿಡಿ. ಇದನ್ನು ಸಾಫ್ಟ್ ಆಗುತ್ತೆ, ಆಮೇಲೆ ಸರ್ವ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಖಂಡಿತ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ, ಹಾಗೂ ನೀವು ಕೂಡ ಇಷ್ಟಪಡ್ತೀರಾ. ಮಾಡಲಿಕ್ಕೂ ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ ಫೇವ್ರೇಟ್ ರೆಸಿಪಿ ಮಾಡ್ತೀನಿ. ಈ ರೀತಿ ನಾನು ಮಶ್ರೂಮ್ ಮಾಡಿದರೆ ಅವರು ತುಂಬ ಇಷ್ಟಪಡ್ತಾರೆ, ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು ಮಶ್ರೂಮ್ ತೊಗೊಂಡಿದ್ದೀನಿ 1 ಪ್ಯಾಕೆಟಷ್ಟು. ಅದನ್ನು ಈ ರೀತಿ ಕಟ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಹಸಿಮೆಣಸಿನಕಾಯಿ 1-2, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಮನೆಯಲ್ಲೇ ಮಾಡಿದ ಚಿಕನ್ ಮಸಾಲ, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್ ಹಾಗೂ ಅರಿಶಿನ ಪೌಡರ್ ಸ್ವಲ್ಪನೇ ಇದಕ್ಕೆ ಹಾಕಿದರೆ ಆಯಿತು. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡೋಣ. ಅದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸೋಣ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಬಿಡಿ. ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಜೀರಾ ಹಾಗೂ ಸ್ವಲ್ಪ ಇಡೀ ಗರಂ ಮಸಾಲವನ್ನು ಸೇರಿಸಿ. ಅದರೊಂದಿಗೆ ಸ್ವಲ್ಪ ಬಡಿಶೇಪ್ ಕೂಡ ಹಾಕಿ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿ ಅಲ್ಲೇ ಸ್ವಲ್ಪ ಫ್ರೈ ಮಾಡಿದನ್ನು. ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿದ ಮಶ್ರೂಮ್ ಉಂಟು ನೋಡಿ, ಈ ಎಣ್ಣೆಗೆ ಹಾಕಿಬಿಡಿ. ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು 1 ನಿಮಿಷ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ. ಒಂದು ನಿಮಿಷ ಫ್ರೈ ಆಗಿದ್ದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಹಾಗೆಯೇ ಮುಚ್ಚಿಡಿ, ಚೆನ್ನಾಗಿದ್ದು ಬೇಯಲಿ. ಇಲ್ಲಿ ನಾನು ಫ್ರೈಡ್ ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದು ಸ್ವಲ್ಪ ಹೊತ್ತು ಬೆಂದಿದ್ದೆ, ಇದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಒಂದು ಒಳ್ಳೆ ರೀತಿ ಕುದಿ ಬರಲಿ. ಆಮೇಲೆ ನೋಡಿ ಟೇಸ್ಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಇದು ಸಿಂಪಲ್ ರೆಸಿಪಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ನೀರು ಬೇಕಿದ್ರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ ಈಗ
ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ, ಹಾಗೆಯೇ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಸೂಪರಾಗಿ ಬಂದಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಆಯಿತು ಇವತ್ತಿನ ಮಶ್ರೂಮ್ ಮಸಾಲ. ಖಂಡಿತವಾಗ್ಲೂ ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ, ಎಲ್ಲರಿಗೂ ಮನೆಯಲ್ಲಿ ಇಷ್ಟಾಗುತ್ತೆ. ಖಂಡಿತವಾಗ್ಲೂ ನಾನ್ ವೆಜ್ ಎಲ್ಲ ಇರಲ್ಲ ನೋಡಿ, ಆ ಟೈಮಲ್ಲಿ ನಿಮಗೆ ಇದು ತುಂಬ ರುಚಿಯಾಗಿ ಬರುತ್ತೆ. ರೊಟ್ಟಿಯೊಂದಿಗೆ, ರೈಸೊಂದಿಗೆ, ಎಲ್ಲದರೊಂದಿಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಟಿಫಿನಿಗೆಲ್ಲ ನೀವು ಬೇಗನೆ ಇದನ್ನು ಮಾಡ್ಬೋದು. ಮನೆಯಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡಿದರೆ ಅರ್ಜೆಂಟಲ್ಲಿ ಮಾಡುವಂಥ ಸೈಡ್ ಡಿಶ್ ಇವತ್ತು ನಾನು ತೋರಿಸ್ತೀನಿ. ಓಕೆ, ಇದಕ್ಕೆ ಬೇಕು ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ವಲ್ಪ ಶೇಂಗಾ, ಜಾಸ್ತಿ ಫ್ಲೇವರ್ ಬೇಡ ಶೇಂಗದ್ದು, ಸ್ವಲ್ಪ ಶೇಂಗಾವನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದರೊಂದಿಗೆ ಹಸಿಮೆಣಸಿನ್ಕಾಯಿ 4 ಹಾಕಿದ್ದೀನಿ. ನಮಗೆ ಸ್ವಲ್ಪ ಖಾರ ಇಷ್ಟ, ಹಾಗಾಗಿ ನಾನಿಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದೀನಿ. ಕಮ್ಮಿ ತಿನ್ನುವರು ಕಮ್ಮಿ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಇಲ್ಲಿ ನಾನು ಕಸೂರಿ ಮೇಥಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಹಸಿಮೆಣಸಿನಕಾಯಿ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಒಂದು 3 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ 4 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಸೇರಿಸಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಒಳ್ಳೆ ರೀತಿ ಬಾಡಬೇಕು. ಅಷ್ಟು ತನಕ ಇದನ್ನು ಫ್ರೈ ಮಾಡೋಣ. ಓಕೆ, ಇದು ಫ್ರೈ ಆಗಿದ್ದೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಓಕೆ, ಒಳ್ಳೆ ರೀತಿ ಫ್ರೈ ಆಗಬೇಕು ಮಾತ್ರ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪ ಇದನ್ನು 1 ನಿಮಿಷ ನೀವು ಇದು ಮಾಡಿದರೆ ಸಾಕು. ಯಾವುದು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಆಮೇಲೆ ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಓಕೆ, ನೋಡ್ಬೋದು ಇಲ್ಲಿ ಒಳ್ಳೆ ರೀತಿ ಗ್ರೈಂಡ್ ಆಗಿದೆ. ಇವಾಗ ನೀವು ಇದನ್ನು ಹೀಗೇ ಬೇಕಿದ್ದರೂ ಯೂಸ್ ಮಾಡ್ಬೋದು, ಅಥವಾ ಇದಕ್ಕೆ ಒಗ್ಗರಣೆ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಒಂದು 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಇದರ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು. ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪು ಆಗಿದ್ದೆ. ನಾನು ಇದಕ್ಕೆ ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದರ ಬದಲು ನೀವು ಒಣಮೆಣಸು ಕೂಡ ಒಗ್ಗರಣೆಗೆ ಹಾಕ್ಬೋದು. ಓಕೆ, ಇಷ್ಟೇ ಹಾಕಲಿಕ್ಕೆ ಒಗ್ಗರಣೆ ರೆಡಿ ಆಗಿದೆ. ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಸೇರಿಸಬೇಕು ಲಾಸ್ಟಿಗೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸಿ. ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಸೊಪ್ಪು. ಈಗ ನಾನು ಹಾಕಿದ್ದೀನಿ ಅಷ್ಟೇ ಮೇಲ್ಗಡೆಯಿಂದ. ನೋಡಿ, ಈ ಚಟ್ನಿ ಇಡ್ಲಿಗಿರಲಿ, ದೋಸೆಗಿರಲಿ, ರೊಟ್ಟಿಗಿರಲಿ, ಚಪಾತಿಗಿರಲಿ ಅಥವಾ ರೈಸಿಗಿರಲಿ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರ ಮನೆಯಲ್ಲಿ ಇಷ್ಟಪಡ್ತಾರೆ ಇದನ್ನು. ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ತೊಂಡೆಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡಿ. ಓಕೆ, ಇದು ಮನೆಯಲ್ಲೇ ಆದ ತೊಂಡೆಕಾಯಿ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಇವಾಗ ಇದನ್ನು ಕಟ್ ಮಾಡಲಿಕ್ಕಿಲ್ಲ, ಈ ರೀತಿ ಕರೆಕ್ಟಾಗಿ ನಾವು ಜಜ್ಜಬೇಕು. ಇಡಿಯನ್ನು ಚೆನ್ನಾಗಿ ತೊಳೆದು ಆಮೇಲೆ ಜಜ್ಜಿದ್ರೆ ಆಯಿತು. ಜಜ್ಜುವಾಗ ಕರೆಕ್ಟಾಗಿ ಜಜ್ಜಿ ನೋಡಿ, ಹೀಗೆ ಚಪ್ಪಟೆ ಹಾಕಬೇಕು. ಇದು ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿ ರೆಡಿ ಮಾಡೋಣ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ 3 ನೀರುಳ್ಳಿಯನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇಲ್ಲಿ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ತೊಂಡೆಕಾಯನ್ನು ಫಸ್ಟಿಗೆ ಹಾಕಿ ಫ್ರೈ ಮಾಡಲಿಕ್ಕುಂಟು. ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊವನ್ನು ಕೂಡ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಟೊಮೆಟೊವನ್ನು ಇದಕ್ಕೆ ಸೇರಿಸಿದ್ದೀನಿ. ಟೊಮೆಟೊ ಹಾಕಿ ಒಟ್ಟಿಗೆ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇದನ್ನು ತೆಗೆದು ಸಪ್ರೇಟಾಗಿ ಇಡೋಣ. ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಚಮಚದಷ್ಟು ಚಿಲ್ಲಿ ಪೌಡರ್, 1.5 ಚಮಚದಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರನ್ನು ಹಾಗೂ ಅರಿಶಿನ ಪೌಡರ್ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ದು ಎಣ್ಣೆಯಲ್ಲಿ.
ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟುಬಿಡಿ. ಹಾಗೂ ಇದಕ್ಕೆ ಇವಾಗ ಗ್ರೈಂಡ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಹಾಗೂ ಸರಿಯಾಗಿದು ಫ್ರೈ ಆಗಬೇಕು. ಫ್ರೈ ಆಗುವಾಗನೇ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಹಾಗೂ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಫ್ರೈ ಮಾಡೋಣ. ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೊಂಡೆಕಾಯಿಯನ್ನು ಸೇರಿಸೋಣ. ಹಾಗೂ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ. ಓಕೆ, ಆಮೇಲೆ ಇದನ್ನು ಬೇಯಿಸಬೇಕಲ್ವ, ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸಿ ಇಡೀ ಇರೋದ್ರಿಂದ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಇದು ಬೇಯಲಿಕ್ಕೆ. ಹಾಗಾಗಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮುಚ್ಚಿಟ್ಟು ಬೇಯಿಸೋಣ. ಉಪ್ಪು ನಾನು ಮೊದಲೇ ಹಾಕಿದ್ದೀನಿ, ನೀವು ಕಮ್ಮಿ ಹಾಕಿದ್ದೀರಾದರೆ ನೋಡಿಕೊಂಡು ಹಾಕಿ ಆಮೇಲೆ ಬೇಯಿಸಲಿಕ್ಕೆ ಇಟ್ಟುಬಿಡಿ. ಓಕೆ, ಇನ್ನೂ ಕೂಡ ಇದು ಬೇಯಲಿಕ್ಕುಂಟು, ಸಾಫ್ಟ್ ಆಗಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ ನಾನು. ಇವಾಗ ನೋಡ್ಬೋದು ಗಸಿ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗೂ ತೊಂಡೆಕಾಯಿ ಕೂಡ ಸಾಫ್ಟ್ ಆಗಿದೆ. ತುಂಬ ಚೆನ್ನಾಗಿ ಬೇಯಬೇಕಿದ್ದು, ಯಾಕೆಂದರೆ ಕೆಲವೊಮ್ಮೆ ಒಳಗಡೆ ತನಕ ಇದು ಸರಿಯಾಗಿ ಬೇಯಲ್ಲ. ನೋಡ್ಬೋದು ಇಲ್ಲಿ ಪರ್ಫೆಕ್ಟ್ ಆಗಿದೆ. ಇವಾಗ ಇಷ್ಟೇ ಮಾಡಲಿಕ್ಕಿರೋದು. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಬೇಕಂತ ಇಲ್ಲ, ಇದೇ ರೀತಿ ನೀವು ಸರ್ವ್ ಮಾಡಿದರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಇಂಥದ್ದೇ ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.